ಎಷ್ಟು ಟ್ರೈನ್ ಹೋಯ್ತು. ಇವಾಗ ಬಸ್ಗೆ ಹೋಗ್ಬೇಕಷ್ಟೆ. ಕೆನೆ ಮೂಗು ಎಲ್ಲ ದಪ್ಪ ಇರ್ತೈತೆ. ಆ್ಯಂಡ್ ಏನಾದರೂ ಬೈಕೆ ಮಾಡ್ಕೊಂಡಿದ್ರೆ ತಿನ್ನಲಿಲ್ಲ ಅಂದರೆ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಓಹ್ ನಿಂಗೆ ಕಾಣಿಸ್ತಾ ಇಲ್ಲ, ಅಷ್ಟು ದೂರ ಹೋಗ್ಬೇಕು. 7 ಮಂತ್ ಸ್ಕ್ಯಾನಿಂಗಲ್ಲಿ ಈ ಥರ 3Dಲಿ ತೋರಿಸಿದ್ದು. ಬಟ್ ಆದರೆ ನಮ್ಮ ಪಾಪು ಸೇಮ್ ಈ ಥರ ಮಲಗಿತ್ತು ಅವಾಗ. ನಮ್ಮ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಅದೇ ಹೇಳಿದ್ನಲ್ಲ ನೆನ್ನೆನೇ ಸ್ಕ್ಯಾನಿಂಗ್ ಹೋಗಬೇಕು ಅಂತ ಹೇಳಿ. ಸೊ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನಾನು ಎದ್ದು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಟ್ರೈನ್ ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಿಲ್ಲ ಸರಿಯಾಗಿ. ಐ ಥಿಂಕ್ ಮಿಸ್ ಆಗ್ಬೋದೇನೋ. ಒಟ್ಟಿನಲ್ಲಿ ಇನ್ನೊಂದು ಟ್ರೈನ್ ಆಯ್ತಲ್ವ ಸಂಜು? 10 ಗಂಟೆಗೆ, ಇಲ್ಲಿಂದನೇ 10 ಗಂಟೆ ಅಂದರೆ ಹೋಗೋದಕ್ಕಾಗೋದಿಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ. ಲೇಟಾಗಿ ಬಂದುಬಿಟ್ರೆ ಸರಿ ಟ್ರೈನು. ಇವಾಗ ರೆಡಿ ಎಲ್ಲ ಆಯಿತು, ನಾವೀಗ ಹೊರಡೋದೇನೆ. ಏನು ಲಗೇಜ್ ಎಲ್ಲ ಏನೂ ಇಲ್ಲ, ಜಸ್ಟು ರಿಪೋರ್ಟ್ ಅಷ್ಟೇ. ಟ್ರೈನ್ಗೆ ಹೋಗ್ತೈತೆ ಬಂದ್ಬಿಡ್ತು ಅನಿಸುತ್ತೆ ರೆಡಿ ಆಗೋಷ್ಟರಲ್ಲಿ. ಅದೇ ಟ್ರೈನಾ? ಎಷ್ಟು ಟ್ರೈನು ಹೋಯ್ತು. ಇವಾಗ ಬಸ್ಗೆ ಹೋಗ್ಬೇಕಷ್ಟೆ. ಏನಿಲ್ಲ, ನಮಗೆ ಬಸ್ಸಲ್ಲೂ ಜಾಸ್ತಿ ಜರ್ನಿ ಏನು ಆಗಲ್ಲ ಅಲ್ವಾ ಸಂಜು? ಒಂದು 3/4 ಅವರ್ ಜರ್ನಿ ಆಗ್ಬೋದು ಅಷ್ಟೇ ಗೈಸ್. ಸೊ ಇವಾಗ ಬಸ್ಸಲ್ಲೇ ಹೋಗ್ತೀವಿ, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸಂಜು KG ಕಪ್ಪಲೆ ಹೇಳ್ಕೊಬರ್ತಾನೆ ಗೈಸ್. ನನಗೆ ಡೇಟ್ ಹತ್ರ ಬರ್ತಾ ಕೆನೆ ಮೂಗು ಎಲ್ಲ ದಪ್ಪ ಇರ್ತೈತೆ. ಆ್ಯಂಡ್ ನೆನೆ ಸುತ್ತಾಡ್ಬಿಟ್ಟೆ ಅಂತ ಕಾಲು ಕೂಡ ಊದ್ಕೊಬಿಟ್ಟೈತೆ. ಗೊತ್ತಿಲ್ಲ, BP ಇದ್ದರೆ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಏನಾದರೂ ಬೈಕೆ ಮಾಡ್ಕೊಂಡಿದ್ರೆ ತಿನ್ನಲಿಲ್ಲ ಅಂದರೆ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ನಂಗೆ ಇಷ್ಟು ದಿನದಿಂದ ಕಾಲ ಎಲ್ಲ ಆ ಥರ ಏನೂ ಊದ್ಕೊಂಡಿರಲಿಲ್ಲ. ನೆನ್ನೆಯಿಂದ ಈ ಥರ ಹಿಂಗೆ ಕಾಣಿಸ್ತಾ ಇರೋದು, ನನಗೆ ಕಾಲು ಊದ್ಕೊಂಡೈತೆ ಅಂತ ಫೀಲ್ ಆಗ್ತಾ ಇರೋದು. ಐ ಥಿಂಕ್ ನೆನ್ನೆಲ್ಲ ಓಡಾಡಿ ಮತ್ತೆ ಮನೆಗೆ ಬಂದು ಕೆಲಸ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಅಲ್ಲಿ ಕೂತಂಗೆ ಕೂತು ಇಲ್ಲಿ ಕೆಲಸ ಮಾಡಿದ್ನಲ್ಲ, ಹಾಗಾಗಿ ಕಾಲು ಊದ್ಕೊಂಡಿರ್ಬೇಕು ಅಂತ ನನ್ನ ಥಾಟಲ್ಲಿ. ಸೊ ನೋಡಬೇಕು, ಇವತ್ತು ಹೋದರೆ ಗೊತ್ತಾಗುತ್ತೆ. ಯಾಕಂದರೆ BP ಚೆಕ್ ಮಾಡ್ತಾರಲ್ಲ, ಗೊತ್ತಾಗುತ್ತೆ ಆವಾಗ BP ಇದ್ದರೆ ಊದ್ಕೊಂಡೈತೆ ಅಂತ. ಸೊ ನೋಡೋಣ ಏನು ಹೇಳ್ತಾರೆ ಡಾಕ್ಟರು ಅಂತ. ಸಂಜು ಪೂಜೆ ಮಾಡ್ತಿದ್ದೇನೆ, ನಾನೇನು ಮಾಡೋದಿಲ್ಲ. ಯಾಕಂದರೆ ನಾನು ತಲೆಗೆ ಸ್ನಾನ ಮಾಡೋದಕ್ಕಾಗಲಿಲ್ಲ, ಮೈಗೆ ಅಷ್ಟೇ ಮಾಡ್ಕೊಂಡಿದ್ದು ಹಾಗಾಗಿ. ಸೊ ಇವಾಗ ಹೊರಡೋದೇನೆ. ಏನು ಹೇಳ್ತಾರೋ ಏನೋ ಅಂತ ಒಂದು ಕಡೆ ಭಯ. ಸೊ ನೋಡೋಣ. ನನಗೆ KR ನಗರದಲ್ಲಿ ಇರೋದಕ್ಕಿಂತ ಮೈಸೂರಲ್ಲಿ ಇರೋದಕ್ಕೆ ತುಂಬ ಇಷ್ಟ. ಒಂಥರ ಪೀಸ್ಫುಲ್ ಆಗಿರ್ಬೋದು. ಇಲ್ಲಿ ವಾತಾವರಣ ಒಂಥರ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ. ಅಲ್ಲೇ ಒಂಥರ ವಾತಾವರಣ, ಹಂಗಾಗಿ ನಂಗೆ ಇಲ್ಲೇ ಇರೋದಕ್ಕೇ ಇಷ್ಟ. ಬಟ್ ಏನು ಮಾಡೋದು, ಇವಾಗ 9 ಮಂತ್ ಅಲ್ಲೇ ಇರಬೇಕಲ್ವಾ, ಹಾಗಾಗಿ ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು ಇವಾಗ ನಾನು. ಗೈಸ್ ನೋಡಿ, ಕೈಯು ಊದ್ಕೊಂಡಿರೋ ಥರ ಅನ್ನಿಸ್ತಾ ಇದೆಯಾ? ಕೈಯು ಏನಾದರೂ ಬೆರಳೆಲ್ಲ ಊದ್ಕೊಂಡಿದ್ರೆ ಪಕ್ಕಾ BP ಇರುತ್ತೆ. ಗೊತ್ತಾಗುತ್ತೆ ಇವತ್ತು. ಓಕೆ ಗೈಸ್, ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್, ನಾವು ಆಟೋ ಬುಕ್ ಮಾಡಿದ್ದು ಈ ಸಲ ರ್ಯಾಪಿಡೋದಲ್ಲಿ. ಸೊ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬುಕ್ ಮಾಡ್ಕೊಂಡು ಹೋದ್ರೇ ನಮಗೆ ಪ್ರೈಸು ಕಮ್ಮಿ, ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಜಾಸ್ತಿನೇ ಪ್ರೈಸು. ನಮಗೆ ಎಷ್ಟು 40 ರೂಪೀಸ್ ಡಿಫ್ರೆಂಟ್ ಬೀಳ್ತು, ಅಂದರೆ ನಮಗೆ 40 ರೂಪೀಸ್ ಮಿಕ್ತು. ಸೊ ಅಲ್ಲಿಂದ ನಾನು ಟಿಫನ್ ಏನಾದರೂ ತಿನ್ನೋಣ ಅಂತ ಕುರುಕ್ ತಿಂಡಿಗೆ ಹೋದೆ, ಅಂದರೆ ಹೋಳಿಗೆ ಮನೇಲಿ. ಇಲ್ಲಂತೂ ಸೀರಿಯಸ್ಲಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು, ತುಂಬ ಚೆನ್ನಾಗಿತ್ತು. ಅವರು ತುಂಬ ಚೆನ್ನಾಗಿ ಅಂದರೆ ಆರ್ಗನೈಸ್ ಚೆನ್ನಾಗಿ ಮಾಡಿದರು. ಸೊ ನೋಡಲಿಕ್ಕೆ ಒಂಥರ ಖುಷಿ ಆಯ್ತಿತ್ತು, ಎಲ್ಲನೂ ಇತ್ತು. ಆದರೆ ಕೆಲವೊಂದೊಂದು ಐಟಮ್ ನಾನು ತಗೊಳ್ಳಿಲ್ಲ. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಮನೆಗಲ್ಲ, ಇದು ಸ್ಕ್ಯಾನಿಂಗ್ ಸೆಂಟರಲ್ಲಿ ಬೇಬಿ ಮೂಮೆಂಟಲ್ಲಿ ಇರಬೇಕಲ್ಲ ಅಂತ ಹೇಳಿ ತೊಗೊಂಡಿದ್ದು. ಫಸ್ಟು ಟಿಫನ್ ತಿನ್ಕೊಬಿಡೋಣ, ಆಮೇಲೆ ತೊಗೊಳ್ಳೋಣ ಅಂತ ಹೇಳಿದರು ಸಂಜು. ಟಿಫನ್ ಆರ್ಡರ್ ಮಾಡಿದ್ರಲ್ಲ, ಅದು ಬರೋವರೆಗೂ ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡೆ. ಸಂಜುದೇನೋ ಬೇಗ ಬಂತು, ಯಾವಾಗಲೂ ಹಾಗೆ ಆಗುತ್ತೆ. ನಾನು ದೋಸೆ ಹೇಳಿದ್ದು, ಹಾಗಾಗಿ ನಂದು ಲೇಟಾಗಿ ಬಂದಿದ್ದು. ಅಷ್ಟೊತ್ತಿಗೆ ಸಂಜುದು ಅರ್ಧ ಊಟನೇ ಆಗೋಗಿತ್ತು ಅಂತಲೇ ಹೇಳ್ಬೋದು. ಸೊ ಸಂಜು ತೊಗೊಂಡಿದ್ದೇನು ಅಂತಂದರೆ ವಾಂಗಿಬಾತ್ ತೊಗೊಂಡ್ರು. ಅಂದರೆ ನಾನು ಕೇಳ್ತಾ ಇದ್ದೆ ವಾಂಗಿಬಾತ್ ಮಾಡಬೇಕು ಅಂತ, ಹಾಗಾಗಿ ತೊಗೊಂಡ್ರು. ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ನಾನು ದೋಸೆ ತೊಗೊಂಡೆ. ನಂಗೆ ದೋಸೆನೂ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಅಷ್ಟು ಬೆಂದಿರಲಿಲ್ಲ. ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ತಿನ್ಲಿಕ್ಕೆ ಸರಿ. ಆ್ಯಂಡ್ ಇನ್ನೊಂದು, ಈ ಟೈಮಲ್ಲಿ ಏನೂ ಅಷ್ಟು ಇಷ್ಟನೇ ಆಗೋದಿಲ್ಲ. ನಾನು ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟು ಕುರುಕ್ ತಿಂಡಿ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಬಟ್ ನಾನು ಖಾರ ಐಟಮ್ ಏನೂ ತೊಗೊಳ್ಳಿಲ್ಲ, ಆವಾಗಲೇ ಹೇಳಿದ್ನಲ್ಲ, ಸ್ವೀಟ್ ಐಟಮ್ ಅಷ್ಟೇ ತೊಗೊಂಡಿದ್ದು. ಯಾಕಂದರೆ ಬೇಬಿ ಮೂಮೆಂಟಲ್ಲಿರಲಿ ಅಂತ. ಆ್ಯಂಡ್ ಇನ್ನೊಂದು, ಸ್ವೀಟ್ ಐಟಮ್ ತಿಂದ್ರೇ ಬೇಬಿ ಜಾಸ್ತಿ ಮೂಮೆಂಟಲ್ಲಿರುತ್ತೆ. ಸೊ ಸ್ಕ್ಯಾನಿಂಗ್ ಹೋಗಿ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸ್ವೀಟ್ ಐಟಮ್ ಅಷ್ಟೇ ತೊಗೊಂಡಿದ್ದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಏನು ಇರಲಿಲ್ಲ ಅಲ್ಲಿ. ಅದು ಡ್ರೈ ಫ್ರೂಟ್ಸ್ ಹೆಂಗಿತ್ತು ಅಂದರೆ
ಖರ್ಜೂರನ ಓಪನ್ ಮಾಡಿ ಒಳಗಡೆ ಬಾದಾಮಿ ಏನೋ ಹಾಕಿದ್ರು, ಅಲ್ಲ ಸಾರಿ ಗೋಡಂಬಿ ಏನೋ ಹಾಕಿದ್ರು. ಅದೇನು ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಬಟ್ ಖಾರಗಳೆಲ್ಲ ಚೆನ್ನಾಗಿತ್ತು. ಸಂಜು ಆಮೇಲೆ ಹೋಗ್ತಾ ತೊಗೊಳ್ಳೋಣ, ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೆಂಗೆ ಎತ್ಕೊಂಡು ಹೋಗ್ತೀಯಾ, ಮನೆಗೆ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿದರು. ನಾನು ಸರಿ ಆಯಿತು ಅಂತ ಹೇಳಿ ಬರೀ ಸ್ವೀಟ್ ತೊಗೊಂಡೆ ಅಷ್ಟೇ. ಅಂದರೆ ಬೇಬಿ ಮೂಮೆಂಟಲ್ಲಿದ್ದರೆ ಸ್ಕ್ಯಾನಿಂಗ್ ಬೇಗ ಆಗುತ್ತೆ, ಬೇಗ ಮುಗಿಸ್ಕೊಂಡು ಬೇಗ ಬರ್ಬೋದು ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿತ್ತು, ಪ್ರತಿಯೊಂದು ಇತ್ತು. ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿದ್ರಲ್ಲ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಉಪ್ಪಿನಕಾಯಿ ಎಲ್ಲ ಇತ್ತು. ಈ ವೆಜಿಟೇರಿಯನ್ಗಂತೂ ಆರಾಮ್ಸು, ಯಾಕಂದರೆ ಅವ್ರಿಗೆ ಉಪ್ಪಿನಕಾಯಿ ಎಲ್ಲ ಬೇಕಲ್ಲ. ನಾನು ಈ 3 ಅಷ್ಟೇ ತೊಗೊಂಡಿದ್ದು, ಕಡಲೆ ಮಿಠಾಯಿ ಮತ್ತು ಅದು ಖರ್ಜೂರದ್ದು ಎಲ್ಲ ಫುಲ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿನ ಡ್ರೈ ಮಾಡಿ ಸಾಲ್ಟ್ ಏನೋ ಹಾಕಿರ್ತಾರಲ್ಲ ಅದೊಂದು ತೊಗೊಂಡೆ. ಆ್ಯಂಡ್ ನಾನು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದೆ. ಜನ ಏನು ಜಾಸ್ತಿ ಇರಲಿಲ್ಲ, ಒಂದು 3 ಮೆಂಬರ್ಸ್ ಅಷ್ಟೇ ಇದ್ದರು. ಸಂಜುನು ಈಚೆನೇ ಕೂತಿದ್ರು, ನಾನು ಅವ್ರ ಜೊತೆ ಮಾತಾಡ್ಕೊಂಡು ಈಚೆನೇ ಕೂತಿದ್ದೆ. ಆ್ಯಂಡ್ ನಾನು ತಿಂಡಿ ಎಲ್ಲ ತಿಂತಾ ಇದ್ನಲ್ಲ, ಹಾಗಾಗಿ ಒಳಗೇನು ಹೋಗಲಿಲ್ಲ. ಅಲ್ಲಿ ಇನ್ನೂ ಬಂದವರೆಲ್ಲ ಫಾರಮ್ ಎಲ್ಲ ಫಿಲ್ ಮಾಡ್ತಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಈಚೆನೇ ಕೂತಿದ್ದೆ. ನಮಗೆ 3 ಮಂತ್ 5 ಮಂತ್ ಸ್ಕ್ಯಾನಿಂಗಲ್ಲಿ ಈ ಥರ ತೋರಿಸಿದ್ರು 2Dಲಿ. ಹೋದ ಮಂತ್ 7 ಮಂತ್ ಸ್ಕ್ಯಾನಿಂಗಲ್ಲಿ ಈ ಥರ 3Dಲಿ ತೋರಿಸಿದ್ದು. ಬಟ್ ಆದರೆ ನಮ್ಮ ಪಾಪು ಸೇಮ್ ಈ ಥರ ಮಲಗಿತ್ತು. ಅವಾಗ ನಮಗೆ ಇಷ್ಟೇ ಕಾಣಿಸಿದ್ದು, ಕಣ್ಣು ಮೂಗು ಮತ್ತೊಂದು ಸ್ವಲ್ಪ ಬಾಯಿ ಹಿಂಗೆ ಕೈ ಮುಚ್ಕೊಬಿಟ್ಟಿತ್ತು, ಅದನ್ನು ಸೇಮ್. ಆ್ಯಂಡ್ ಹಂಗೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಗ್ತಾ ನಾನು ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೇಳಿ ನಿಲ್ಲಿಸಿದೆ. ಬಟ್ ಸಂಜೆ ಏನು ತೊಗೊಳ್ಳಿಲ್ಲ, ನಾನು ಒಬ್ಬಳೇ ತೊಗೊಂಡಿದ್ದು. ಬಟ್ ನಂಗೆ ಪಪಾಯ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಇವಾಗೇನು ಬೇಡ, ಲಾಸ್ಟು ಇನ್ನೇನು ಡೇಟ್ ಹತ್ತಿರ ಕೊಡ್ತಾರಲ್ಲ ನನಗೆ, ನಾಳೆ ನಾಳಿದ್ದು ಬನ್ನಿ ಅಂತ, ಆವಾಗ ಹೇಳ್ಬಿಟ್ಟು ತರಿಸ್ಕೊಂಡು ತಿನ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗಲೂ ತಿನ್ಬೋದು, ಪ್ರಾಬ್ಲಮ್ ಇಲ್ಲ. 9 ಮಂತ್ ಆದಮೇಲೆ ತಿನ್ಬೋದು. ಬಟ್ ನಾನು ಬೇಡ ಏನಕ್ಕೆ ರಿಸ್ಕ್ ಅಂತ ಹೇಳಿ ಸುಮ್ಮನಾದೆ. ಡೆಲಿವರಿ ಡೇಟ್ ಹತ್ರ ಬಂದಾಗ ತರಿಸ್ಕೊಂಡು ತಿಂತೀನಿ, ಬಿಕಾಸ್ ಅದು ನನ್ನ ಭಯಕ್ಕೆ. ಹಾಗಾಗಿ ಆ್ಯಂಡ್ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ನಾನು ಸಂಜು ಊರಿಗೇ. ಯಾಕಂದರೆ ರಿಪೋರ್ಟ್ ತೋರಿಸ್ಬೇಕಲ್ಲ ಇಮಿಡಿಯೇಟಾಗಿ. ಡಾಕ್ಟರ್ ಹೇಳಿದರು ನಾವು ಇರ್ತೀವಿ ತಕ್ಷಣ ಬನ್ನಿ ಅಂತ ಹೇಳಿ. ಹಾಗಾಗಿ ಹೊರಡ್ತಾ ಇದ್ದೀವಿ ನಾವು. ಟ್ರೈನಿಂದ ಬರಬೇಕಾದ್ರೆ ಸಾಗರಗಟ್ಟೆಯಲ್ಲಿ ಮಾವಿನಕಾಯಿ ತೊಗೊಂಡಿದ್ದೆ. ಸೊ 20 ರೂಪಾಯಿ ಒಂದು ಅಂತ ಹೇಳಿದ್ರು. ಬಟ್ ಹುಳಿ ಇದೆ, ಸಿಕ್ಕಾಪಟ್ಟೆ ಹುಳಿ ಇದೆ. ಎಣ್ಣೆನೇ ತಿನ್ನಬೇಕು ಅಂತ ಅಂದ್ಕೊಂಡೆ, ನನಗೆ ಅವರು ಉಪ್ಪಿನಕಾಯಿ ಮಾವಿನಕಾಯಿ ತಂದಿದ್ರು, ಹಾಗಾಗಿ ತಿನ್ನಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಸಿಕ್ಕಿದೆ. ಆ್ಯಂಡ್ ನಾನು ಉಪ್ಪು ಖಾರನೂ ಕೂಡ ಎತ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ. ಸೊ ನಾನು ಇಲ್ದಿದ್ರಲ್ಲಿ 1-2 ಪೀಸ್ ತಿಂದು ಎತ್ತಿಡ್ತೀನಿ. ಖುಷಿ ಯಶಿಕಾ ಇಬ್ಬರು ಕೂಡ ಬರ್ತಾ ಇದ್ದಾರೆ, ಅಮ್ಮ ಹೋಗಿದ್ದಾರಲ್ಲ ಕರ್ಕೊಬರ್ತಾ ಇದ್ದಾರೆ. ಆ್ಯಂಡ್ ನಾನು ಸಾಗರಗಟ್ಟೆಯಲ್ಲಿ ತರಕಾರಿ ಎಲ್ಲ ಜಾಸ್ತಿ ತೊಗೊಳೋದಕ್ಕಾಗಲಿಲ್ಲ, ಯಾಕಂದರೆ ಇಟ್ಕೊಬರ್ಬೇಕಲ್ಲ ಅಂತೇಳಿ ಬೆಂಡೆಕಾಯಿ ತೊಗೊಂಡೆ. ನೋಡಿ ಎಷ್ಟು ಎಳೆದು ಅಂತೀರಾ, ಸಿಕ್ಕಾಪಟ್ಟೆ ಎಳೆದು. ಸಾಗರಗಟ್ಟೆಯಲ್ಲಿ ಅಲ್ಲಿ ಕಿತ್ತಿ ಅಲ್ಲಿ ಮಾರೋದ್ರಿಂದ ತುಂಬ ಫ್ರೆಶ್ ಇರುತ್ತೆ. ಸೊ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದು ನನ್ನ ಮಗಳು ಬರೋಷ್ಟೊತ್ತಿಗೆ ಮಾಡಿಬಿಡ್ಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ ಏನು ಸಾರು ಮಾಡಲೋ ಗೊಜ್ಜು ಮಾಡಲೋ ಏನು ಮಾಡಲಿ ಅಂತ. ಫಸ್ಟು ಈಗ ಇದನ್ನು ತಿನ್ಕೊಂಡು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಂದಮೇಲೆ ಮಾಡ್ತೀನಿ ಇದನ್ನು. ಸೊ ಅವಾಗ ತೋರಿಸ್ತೀನಿ ನಾನು. ಗೈಸ್ ಇವಾಗ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀನಿ. ನಾನು ಇವಾಗ ತಾನೇ ಜಸ್ಟ್ ದಿವತ ಡಾಕ್ಟರ್ಗೆ ಕಾಲ್ ಮಾಡಿದ್ದೆ. ಅವರು 5 ಗಂಟೆಯಿಂದ 8 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ನಾನು. ಇನ್ನೂ 5 ಗಂಟೆ ಆಗಿಲ್ಲ, ನಾನು ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ. ಆ್ಯಂಡ್ ರಿಪೋರ್ಟ್ ಒಂದೇ ಅಲ್ವಾ, ಎತ್ಕೊಂಡು ಬೇಗ ಹೋಗಿ ತೋರಿಸ್ಕೊಂಡು ಸೊ ಬಂದುಬಿಡ್ತೀನಿ. ಏನು ಹೇಳ್ತಾರೆ ಅಂತ ಬಂದು ಹೇಳ್ತೀನಿ. ಓಕೆ ಗೈಸ್, ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಇವಾಗ ಡಾಕ್ಟರ್ಗೆ ತೋರಿಸ್ದೆ. ಟ್ಯಾಬ್ಲೆಟ್ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋಗ್ಬಿಟ್ಟು ಕಂಪ್ಲೀಟಾಗಿ ಏನು ಹೇಳಿದ್ರು ಅಂತ ಹೇಳ್ತೀನಿ. ಗೈಸ್ ಇವಾಗ ನಾನು ಮಹೇಂದ್ರ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಗಿತ್ತು, ಯಾಕಂದರೆ 15 ಡೇಸಿಗೆ ಅಷ್ಟೇ ತೊಗೊಂಡಿರು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು 15 ಡೇಸಿಗೆ ಮಾತ್ರ ತೊಗೊಂಡಿದ್ದೆ. ಆಮೇಲೆ ಇವಾಗ ಮತ್ತೆ ತೊಗೋಬೇಕಲ್ವಾ, ಸೊ ಇವಾಗಲೂ 15 ಡೇಸ್ವರೆಗೂ ತೊಗೋತೀನಿ. ಯಾಕಂದರೆ ಸ್ಕ್ಯಾನ್ ಹೇಳಿದಾರಲ್ಲ, ಆಮೇಲೆ ಅವ್ರು ಚೇಂಜ್ ಮಾಡ್ತಾರೆ ಅಂತ ಹೇಳಿ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಗೊತ್ತಿಲ್ಲ ಡೆಲಿವರಿವರೆಗೂ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರ ಮತ್ತೆ ಚೇಂಜ್ ಮಾಡ್ತಾರಾ ಅಂತ. ಸೊ ಫೋನ್ ಇಸ್ಕೊಳ್ಳೋಣ ಅಂತ ಹೇಳಿ ಬಂದೆ, ಫೋನ್ಪೇ ಮಾಡಬೇಕಲ್ಲ, ಹಾಗಾಗಿ ನೋಡಿ ಇಷ್ಟೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸ್ಟ್ರಾ ಪೌಡರ್ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಕಹಿ ಗಿಹಿ ಏನೂ ಇಲ್ಲ, ಸೇಮ್ ರಸ್ನ ಪ್ಯಾಕೆಟ್ ಬರ್ತಿತ್ತು ಗೊತ್ತಾ ಫಸ್ಟು 2 ರೂಪಿದು, ಸೇಮ್ ಹಾಗೆ ಇದೆ. ಬಟ್ ಅದು 2 ರೂಪಿ ಅಲ್ಲ, ಒಂದು ಬಂದು 60 ರೂಪೀಸು. ಸೊ ಅದನ್ನು ತೊಗೊಳೋದಕ್ಕೆ ಹೇಳಿದ್ದಾರೆ ಇವಾಗ. ನಮ್ಮ ಯಶಿ ಖುಷಿ ಬಂದರು. ಸೊ ನೋಡಿ ಬಂದು ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ. ಕೇಳಮ್ಮ. ಅಜ್ಜಿ ಅಜ್ಜಿ ನಮ್ಮಜ್ಜಿ ಊಟಕ್ಕೆ ಕರೆದಳು ನಮ್ಮಜ್ಜಿ, ಇಂಗು ಮೆಣಸು ಜಜ್ಜಿ ಮಾಡಿದಳಂದೋ ಬಜ್ಜಿ. ಅಷ್ಟೊಂದು ಹೇಳಲ್ಲ
ಹೇಳಮ್ಮ ಅದು ಸ್ವಲ್ಪ ಅಷ್ಟೇ ನೋಡಿ, ಅದಕ್ಕೆ ಸೈಲೆಂಟಾಗಿ ಹೋಯ್ತದು. ನಾನು ಅಷ್ಟೊಂದು ಹೇಳಲ್ಲ. ಹೇಳು ನೋಡಿ, ಅಷ್ಟೊಂದು ಮಾತಾಡುತ್ತಾ ಅದು. ನೀನು ಮಾತಾಡು ಇವಾಗ, ಅದೇನು ಮಾತಾಡುತ್ತೆ. ಹಲೋ ಯಶಿಕಾ, ಒಂದೊಂದು ಪೋಯಮ್ನ ಎರಡೆರಡು ಲೈನ್ ಹೇಳೋಣ. ಸ್ವಲ್ಪ ಹೇಳಬೇಕು ಇವಾಗ, ನೋಡೋದು ಮಾತಾಡುತ್ತೆ. ಪುಟಾಣಿ ಪಾಪ ನಮ್ಮನೆ ದೀಪ ನಗುತ್ತಲೇ ನೀರಲಿ. ಎಸ್ ಗೈಸ್, ನಾವು ಮನೆಗೆ ಬಂದು ನಮ್ಮ ಮೈಕ್ಳು ಆಟಾಡ್ತಾ ಇದ್ದೋ, ನಾನು ಅದಕ್ಕೆ ಅವ್ರ ಜೊತೆನೇ ಕೂತಿದ್ದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಡಾಕ್ಟರ್ ಬಂದು ಏನು ಹೇಳಿದ್ರು ಅಂತಂದರೆ, ಬೇಬಿ ವೆಯ್ಟು ತೀರಾ ಏನು ಕಮ್ಮಿ ಇಲ್ಲ, ಓಕೆ ನಾರ್ಮಲ್ ಆಗಿದೆ. ಬಟ್ ಏನು ಅಂತಂದರೆ, ನೀನು ಏನಾದರೂ ಹುಟ್ಟಿದಾಗ ವೆಯ್ಟ್ ಕಮ್ಮಿ ಇತ್ತು ಅಂತಂದರೆ, ಅಥವಾ ನಿನ್ನ ಹಸ್ಬೆಂಡ್ ಕಮ್ಮಿ ಇದ್ದರು ಅಂತಂದರೆ, ಸೊ ಅದು ಕೂಡ ಕಮ್ಮಿನೇ ಇರುತ್ತೆ, ಪ್ರಾಬ್ಲಮ್ ಏನಿಲ್ಲ. ನಾನು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀನಿ, ತೊಗೊಂಡಿದ್ರು ಕೂಡ ವೆಯ್ಟ್ ಸ್ವಲ್ಪ ಕಮ್ಮಿ ಬಂದಿದೆ ಅಂತಂದರೆ ಮೇ ಬಿ ಅದೇ ರೀಸನ್ ಇರುತ್ತೆ ಹೇಳಿ ನನಗೆ ಇನ್ನೊಂದು ಪೌಡರ್ ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ನೋಡಬೇಕು. ಆ್ಯಂಡ್ ಇನ್ನೊಂದು ಏನು ಹೇಳಿದ್ರು ಗೊತ್ತಾ ಡಾಕ್ಟರು, ಸೊ ಇನ್ನೊಂದು ವೀಕ್ ಏನೋ ಹೋದರೆ ನನಗೆ 8 ಕಂಪ್ಲೀಟ್ ಆಗಿ 9ಗೆ ಬೀಳುತ್ತೆ. ಹಾಗಾಗಿ ನನಗೆ ಡಾಕ್ಟರ್ ಏನಂತ ಹೇಳಿದ್ದಾರೆ ಅಂತಂದರೆ, ಸ್ವಲ್ಪ ಏನಾದರೂ ನಿಮಗೆ ವಾಟರ್ ಲೀಕ್ ಆಗೋ ಥರ ಆ್ಯಂಡ್ ಬ್ಲೀಡ್ ಆದರೆ ಆ್ಯಂಡ್ ಹೊಟ್ಟೆ ನೋವೇನಾದರೂ ಬಂದರೆ ಅಥವಾ ಸೊಂಟ ನೋವೇನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಆ್ಯಂಡ್ ಇನ್ನೊಂದು ನನಗೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡ್ಬೇಕು ಹೆಂಗಾಗುತ್ತೆ ಏನು ಎತ್ತ ಅಂತ. ಆ್ಯಂಡ್ ಇನ್ನೊಂದು ಗೈಸ್, ನಂಗೆ ವೆಡ್ನೆಸ್ಡೇ ಕೂಡ ಬರೋದಕ್ಕೆ ಹೇಳಿದ್ದಾರೆ. ಸೊ ನೋಡೋದು ಅವಾಗ ಏನು ಹೇಳ್ತಾರೆ ಅಂತ. ಸೊ ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.